ನವೆಂಬರ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ರಾಜಕೀಯ ಆಟ ಕೂಡ ಶುರುವಾಗಿದೆ. ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ದಲಿತ ಸಮಾವೇಶಕ್ಕೆ ತಯಾರಿ ನಡೆಸಲಾಗುತ್ತಿದೆ. ನವೆಂಬರ್ನಲ್ಲೇ ದಲಿತ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ದಲಿತ ಸಿಎಂ ಹಕ್ಕೊತ್ತಾಯಕ್ಕೆ ಸಮಾವೇಶ ನಡೆಸಲು ಸಚಿವರಿಂದ ತಯಾರಿ ನಡೆಸಲಾಗುತ್ತಿದೆ. ಅಧಿಕಾರ ಹಂಚಿಕೆ ಚರ್ಚೆ ಹೊತ್ತಲ್ಲೇ ದಲಿತ ಮಂತ್ರಿಗಳು ಅಖಾಡಕ್ಕಿಳಿದಿದ್ದಾರೆ. ಸಮಾವೇಶದ ಅಜೆಂಡಾ ಸಿದ್ಧಪಡಿಸಿಕೊಳ್ತಿದ್ದಾರೆ ದಲಿತದ ಪ್ರಭಾವಿ ಸಚಿವರು. ದಲಿತ ಸಮಾವೇಶಕ್ಕೆ ಮಹದೇವಪ್ಪ, ಜಾರಕಿಹೊಳಿ, ಪರಮೇಶ್ವರ್ ನೇತೃತ್ವ ವಹಿಸಿದ್ದಾರೆ. ಸದ್ಯದಲ್ಲೇ ಸಮಾವೇಶಕ್ಕೆ ದಿನಾಂಕ ನಿಗದಿ ಮಾಡಲು ಸಚಿವರಿಂದ ದಲಿತ ಸಭೆ ನಡೆಸಲಾಗಿದೆ. ಸಮುದಾಯದ ಶಕ್ತಿ ತೋರಿಸಲು ಸಮಾವೇಶಕ್ಕೆ ಸಚಿವರು ಸಿದ್ಧತೆ ನಡೆಸುತ್ತಿದ್ದಾರೆ. ಸಿಎಂ ಬದಲಾಗ್ತಾರೆ ಎಂಬ ಚರ್ಚೆ ಹೊತ್ತಲ್ಲೇ ದಲಿತ ಸಚಿವರ ಹಕ್ಕೊತ್ತಾಯ ಮಾಡಲಾಗ್ತಿದೆ. ದೆಹಲಿಗೆ ರಾಜಕೀಯ ಸಂದೇಶ ತಲುಪಿಸಲು ದಲಿತ ಸಚಿವರು ಮುಂದಾಗಿದ್ದಾರೆ. ಬದಲಾಗ್ತಿರೋ ರಾಜಕೀಯ ಸನ್ನಿವೇಶದ ಲಾಭ ಪಡೆಯಲು ಸಚಿವರು ಪ್ಲಾನ್ ಮಾಡಿದ್ದಾರೆ. ನವೆಂಬರ್ ಆರಂಭಕ್ಕೆ ದಿನಗಣನೆ ಇದೆ. ಈ ನಡುವೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಆಟ ಶುರುವಾಗಿದೆ. ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ದಲಿತ ಸಮಾವೇಶಕ್ಕೆ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಅವರು. ಆನಂದ್, ಯಾವಾಗೆಲ್ಲ ಸಿಎಂ ಸ್ಥಾನ ಕುರ್ಚಿ ಬದಲಾವಣೆ ವಿಚಾರ ಬರುತ್ತೋ ದಲಿತ ಸಿಎಂ ಕೂಗು ಕೂಡ ಮುನ್ನೆಲೆಗೆ ಬರುತ್ತೆ. ಸದ್ಯ ಈಗ ಸಮಾವೇಶ ಮಾಡೋಕ್ಕೂ ಕೂಡ ತಯಾರಿ ನಡೆಸಲಾಗ್ತಿದೆ. ಈ ಸನ್ನಿವೇಶವನ್ನ ಲಾಭ ಪಡ್ಕೊಳ್ಳೋಕೆ ಮುಂದಾಗಿದ್ದಾರಾ ಅಂತ? ವಿನುತಾ, ಕರ್ನಾಟಕದಲ್ಲಿ ನವೆಂಬರ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಆಗತ್ತೆ ಅಂತಕ್ಕಂಥ ಜೋರು ಚರ್ಚೆ ನಡೀತಾ ಇದೆ. ಹಾಗಾಗಿ ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನು ಬಿಟ್ಟುಕೊಡ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆಯ ಬೆನ್ನಲ್ಲೇ ಈಗ ದಲಿತ ಸಿಎಂ ಕೂಗು ಕೂಡ ಎದ್ದಿದೆ. ಈ ಹಿಂದೆಯೂ ಕೂಡ ದಲಿತರಿಗೆ ಅವಕಾಶ ಸಿಗಬೇಕು ಅಂತಕ್ಕಂಥ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಆದರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ರೂಪಕ್ಕೆ ಇದು ಬಂದಿರಲಿಲ್ಲ. ಈ ಹಿಂದೆ ದಲಿತ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಾಗೆ ಪ್ರಮುಖರೆಲ್ಲರೂ ಸೇರಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯನೀತಿಯನ್ನು ರೂಪಿಸುವ ಹಿನ್ನೆಲೆಯಲ್ಲಿ ದಲಿತ ಶಾಸಕರ ಮತ್ತು ಸಚಿವರುಗಳ ಸಭೆಯನ್ನು ಕೂಡ ಕರೆಯಲಿಕ್ಕೆ ತೀರ್ಮಾನ ಮಾಡಿದರು. ಆದರೆ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿದೆ. ಯಾಕೆಂತಂದರೆ ಈ ಸಭೆ ನಡೆದದ್ದೇ ಆದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ರಾಜಕೀಯವಾದಂಥ ಮತ್ತೊಂದು ಶಕ್ತಿ ರಾಜ್ಯದಲ್ಲಿ ಉದಯ ಆಗುತ್ತೆ. ಆ ಕಾರಣಕ್ಕಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿತ್ತು. ಅದರ ಬೆನ್ನಲ್ಲೇ ಆ ಒಂದು ಸಭೆಯನ್ನು ರದ್ದು ಮಾಡಲಿಕ್ಕೆ ಮುಖ್ಯ ಕಾರಣೀಕರ್ತರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬಗ್ಗೆ ಸಹಜವಾಗಿ ದಲಿತ ಸಚಿವರುಗಳು, ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈಗ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆಯ ಹಿನ್ನೆಲೆಯಲ್ಲಿ ಈಗ ದಲಿತ ಸಿಎಂ ಕೂಗನ್ನು ಮತ್ತೆ ಅದನ್ನು ಮೊಳಗಿಸ್ತಾ ಇರತಕ್ಕಂಥ ಕೆಲ ಸಚಿವರುಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಕೂಡ ಸಿದ್ಧಪಡಿಸ್ತಾ ಇದ್ದಾರೆ. ದಲಿತರ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ದಲಿತರ ಸಮಾವೇಶ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಆ ಒಂದು ಸಮಾವೇಶ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಒಂದು ಸ್ಪಷ್ಟವಾದ ರೂಪಕ್ಕೆ ಅದು ಬಂದಿರಲಿಲ್ಲ. ಹಾಗಾಗಿ ಈಗ ನವೆಂಬರ್ ತಿಂಗಳಲ್ಲಿ ದಲಿತ ಸಮಾವೇಶ ಮಾಡೋದ್ರ ಮೂಲಕ ರಾಜಕೀಯವಾಗಿರುವಂಥ ಸಂದೇಶ ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಇಟ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿ ಮುಂದುವರೆದಿದೆ. ಈ ಹಿಂದೆಯೂ ಕೂಡ ಆದಂಥ ತಯಾರಿ ಅಂತಿಮ ರೂಪಕ್ಕೆ ಬಂದಿರಲಿಲ್ಲ. ಆದರೆ ಶೀಘ್ರದಲ್ಲೇ ಮತ್ತೊಂದು ಸುತ್ತಿನ ಸಭೆ ನಡೆಸೋದ್ರ ಮೂಲಕ ಏನು ದಲಿತ ಸಚಿವರುಗಳು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯನೀತಿಯನ್ನು ರೂಪಿಸ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಒಂದು ಸಮಾವೇಶವನ್ನು ಬೆಂಗಳೂರು ಅಥವಾ ಬೇರೆ ಕಡೆ ನಡೆಸುವ ಮೂಲಕ ದಲಿತ ಶಾಸಕರುಗಳಿಗೆ, ದಲಿತ ಸಮುದಾಯಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ರಾಜಕೀಯ ಸಂದೇಶ ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕದಲ್ಲಿ ದಲಿತರ ಶಕ್ತಿಯನ್ನು ಕೂಡ ಬಹಳ ಸ್ಪಷ್ಟವಾಗಿ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದು ಹೈಕಮಾಂಡು ಕೂಡ ತಿಳಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥ ತಯಾರಿ ಕೂಡ ನಡೆದಿದೆ. ಅದರ ಮುಂಚೂಣಿಯಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಹೈಕಮಾಂಡ್ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಮತ್ತು ಈ ಸಮಾವೇಶ ನಡೆದದ್ದೇ ಆದರೆ ಅದು ಕೊಡ್ತಕ್ಕಂಥ ಪರಿಣಾಮದ ಬಗ್ಗೆನೂ ಕೂಡ, ಆ ಒಂದು ಸಮಾವೇಶ ನೀಡತಕ್ಕಂಥ ಸಂದೇಶದ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲೂ ಕೂಡ ಗಂಭೀರವಾಗಿರ್ತಕ್ಕಂಥ ಚರ್ಚೆ ಕಾರಣ ಆಗಿದೆ. ಹಾಗಾಗಿ ಈಗ ಈ ಸಮಾವೇಶ ಯಾವಾಗ ಆಗತ್ತೆ, ಸಮಾವೇಶದ ಮೂಲಕ ಕೊಡ್ತಕ್ಕಂಥ ರಾಜಕೀಯ ಸಂದೇಶ ಏನು, ಹೈಕಮಾಂಡ್ ಇದನ್ನು ಹೇಗೆ ತೆಗೆದುಕೊಳ್ಳುತ್ತೆ, ನಾಯಕತ್ವ ಬದಲಾವಣೆ ಈ ಚರ್ಚೆಯ ಸಂದರ್ಭದಲ್ಲಿ ಈ ಸಮಾವೇಶದ ಅಗತ್ಯ ಮತ್ತು ಅನಿವಾರ್ಯತೆ ಇವೆಲ್ಲದರ ಬಗ್ಗೆನೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಅತ್ಯಂತ ಗಂಭೀರವಾಗಿರುವಂಥ ಚರ್ಚೆ ಮುಂದುವರೆದಿದೆ. ಹಾಗಾಗಿ ಈ ಸಮಾವೇಶ ಯಾವಾಗ ಆಗುತ್ತೆ ಅಂತಕ್ಕಂಥ ಕಾತರ ಸಹಜವಾಗಿ ರಾಜಕೀಯ ವಲಯದಲ್ಲಿ ಇರ್ತಕ್ಕಂಥದ್ದು. ವಿನುತಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.